ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನಿಮ್ಮ ಜೀವನದ ಎಲ್ಲಾ ಆರ್ಥಿಕ ಸಮಸ್ಯೆಗಳನ್ನು ಕೊನೆಗೊಳಿಸುವ ಯೋಜನೆಯ ಬಗ್ಗೆ ಕಲಿಯುತ್ತೇವೆ. ಈ ಯೋಜನೆಯ ಹೆಸರು ಕೋರ್ಡಿಫೈ. ಮಹಾನ್ ನಾಯಕರು, ಅದರ ಹೆಸರೇ ಕೋರ್ಡಿಫೈ, ಬಿಟ್ಕಾಯಿನ್ ಮತ್ತು ಎಥೆರಿಯಂ ರೂಪದಲ್ಲಿ ಬ್ಲಾಕ್ಚೈನ್ ಆಧಾರಿತ ವಿಕೇಂದ್ರೀಕೃತ ಹಣಕಾಸು ಆಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಸ್ಪಷ್ಟಪಡಿಸುತ್ತದೆ. ಕೋರ್ ಬ್ಲಾಕ್ಚೈನ್ ಇಂದು ವಿಶ್ವದ ಅತ್ಯಂತ ಮುಂದುವರಿದ ಮೊದಲ ಹಂತದ ಬ್ಲಾಕ್ಚೈನ್ ಆಗಿದೆ ಮತ್ತು ಇದು ಮಾರುಕಟ್ಟೆಯಲ್ಲಿ ಬಹಳ ಕಡಿಮೆ ಪೂರೈಕೆಯೊಂದಿಗೆ ಲಭ್ಯವಿದೆ. ಕೋರ್ ಕಾಯಿನ್ ಅನ್ನು ಪಟ್ಟಿ ಮಾಡಿದಾಗ ಇದನ್ನು 24 ವಿನಿಮಯ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪಟ್ಟಿ ಮಾಡಲಾಗಿದೆ. ನೀವು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಯೂಟ್ಯೂಬ್, ಫೇಸ್ಬುಕ್ ಅಥವಾ ಗೂಗಲ್ನಿಂದ ಪಡೆಯಬಹುದು. ಕೋರ್ ಡಿಫೈ ಯೋಜನೆಯ ಬಗ್ಗೆ ನಾವು ಚರ್ಚಿಸುತ್ತೇವೆ. ನಾವು ಇಲ್ಲಿಯವರೆಗೆ ಮಾರುಕಟ್ಟೆಯಲ್ಲಿ ನೋಡಿರುವ ಎಲ್ಲಾ ಯೋಜನೆಗಳು, ಉದಾಹರಣೆಗೆ ಉತ್ಪನ್ನ ಬೇಸ್, ಆರ್ಒಐ, ಟೋಕನ್ ಬೈನರಿ ಮತ್ತು ನಾಣ್ಯಗಳಿಗೆ ಸಂಬಂಧಿಸಿದ ಅನೇಕ ಇತರ ಯೋಜನೆಗಳು, ಈ ಎಲ್ಲಾ ಯೋಜನೆಗಳು ಯಾವಾಗಲೂ ನಮಗೆ ನಷ್ಟವನ್ನು ಮಾತ್ರ ನೀಡಿವೆ. ಆದರೆ ಕೋರ್ ಡಿಫೈ 100% ವಿಕೇಂದ್ರೀಕೃತ, ಪರಿಶೀಲಿಸಿದ, ಲೆಕ್ಕಾಚಾರದ, ಸ್ಮಾರ್ಟ್ ಒಪ್ಪಂದವಾಗಿದೆ. ಬಹಳ ಸಣ್ಣ ಪ್ಯಾಕೇಜ್ಗಳು, ಕಡಿಮೆ ಗಣಿಗಾರಿಕೆ ಶುಲ್ಕಗಳು ಮತ್ತು ಅನಿಯಮಿತ ಮಟ್ಟಗಳೊಂದಿಗೆ ಇದು ಸ್ವಯಂಚಾಲಿತ ಕಾರ್ಯ ಸಿದ್ಧಾಂತದ ಮೇಲೆ ಕಾರ್ಯನಿರ್ವಹಿಸುತ್ತದೆ, ನಿಮಗೆ ಗರಿಷ್ಠ ಲಾಭವನ್ನು ನೀಡುತ್ತದೆ. ಈ ವ್ಯವಸ್ಥೆಯು 100% ವಿಶ್ವಾಸಾರ್ಹ ಮತ್ತು ವೇಗದ ನಕಲಿ ವ್ಯವಹಾರವಾಗಿದೆ. ಮಾರುಕಟ್ಟೆಯಲ್ಲಿ ಇಲ್ಲಿಯವರೆಗೆ ಯಾವುದೇ ಪರಿಕಲ್ಪನೆ ಮಾಡದ ಇತಿಹಾಸವನ್ನು ಕೋರ್ ಡಿಫೈ ಸೃಷ್ಟಿಸಲಿದೆ. ಕೋರ್ ಕಾಯಿನ್ ದರ ಹೆಚ್ಚಾದರೆ ಅಥವಾ ಕಡಿಮೆಯಾಗಿದ್ದರೆ ಕೋರ್ ಡಿಫೈ ಒಪ್ಪಂದದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಇದು ಯಾವಾಗಲೂ ನಿಮಗೆ ಹೆಚ್ಚುತ್ತಿರುವ ಕ್ರಮದಲ್ಲಿ ಕಾಣಿಸುತ್ತದೆ. ಕೋರ್ ಡಿಫೈ ಯೋಜನೆಯಲ್ಲಿ ನಾವು ಹೇಗೆ ಆದಾಯವನ್ನು ಪಡೆಯುತ್ತೇವೆ ಎಂದು ನಮಗೆ ತಿಳಿಸಿ. ಮೊದಲ ಆದಾಯ 50 ಆದಾಯ, ಎರಡನೇ ಮ್ಯಾಜಿಕ್ ಆದಾಯ ಮತ್ತು ಮೂರನೇ ಮ್ಯಾಜಿಕ್ ಬೂಸ್ಟರ್ ಆದಾಯ. ನಾಲ್ಕನೇ ಮ್ಯಾಜಿಕ್ ಪ್ರಾಯೋಜಕ ಆದಾಯ, ಐದನೇ ಆಫರ್ ಆದಾಯ, ಆರನೇ ಶ್ರೇಣಿಯ ಆದಾಯ, ಏಳನೇ ಬಹುಮಾನ ಆದಾಯ. ಡಿಫೈ ಯೋಜನೆಯಲ್ಲಿ ನೋಂದಣಿ ಸಂಪೂರ್ಣವಾಗಿ ಉಚಿತವಾಗಿದೆ ಮತ್ತು ಸಕ್ರಿಯಗೊಳಿಸುವಿಕೆಯನ್ನು ಕೇವಲ $5 ಅಥವಾ ಅದಕ್ಕಿಂತ ಹೆಚ್ಚಿನದರೊಂದಿಗೆ ಮಾಡಬಹುದು. ಸಕ್ರಿಯಗೊಳಿಸಿದ ನಂತರ ನೀವು ಕೋರ್ ಡಿಫೈನಲ್ಲಿ 7 ರೀತಿಯ ಆದಾಯವನ್ನು ಪಡೆಯುತ್ತೀರಿ. ಈಗ ಆದಾಯದ ಬಗ್ಗೆ ನಮಗೆ ತಿಳಿಸಿ. ಮೊದಲ ಆದಾಯ F50 ಪ್ರೋಗ್ರಾಂ ಆದಾಯ. F50 ಪ್ರೋಗ್ರಾಂ ಕೆಲವು ವಿಶಿಷ್ಟ ವೈಶಿಷ್ಟ್ಯಗಳನ್ನು ಹೊಂದಿದೆ. ಉದಾಹರಣೆಗೆ, ಆಟೋ ಮೋಡ್ನಲ್ಲಿ ನಿಮ್ಮ ಅಡಿಯಲ್ಲಿ ಒಂದು ತಂಡ ಬರುತ್ತದೆ. ನೀವು ನೇರವಾಗಿ ಹೆಚ್ಚು ಪ್ರಾಯೋಜಿಸಿದಷ್ಟು ಆಟೋ ಮೋಡ್ನಲ್ಲಿ ನಿಮ್ಮ ಅಡಿಯಲ್ಲಿ ಹೆಚ್ಚಿನ ತಂಡಗಳು ರೂಪುಗೊಳ್ಳುತ್ತವೆ. ಈ ಕೆಲಸದ ಸಿದ್ಧಾಂತದೊಂದಿಗೆ ನೀವು ಕೆಲಸ ಮಾಡದೆಯೂ ಸಹ ಉತ್ತಮ ಗಳಿಕೆಯನ್ನು ಪಡೆಯಬಹುದು. F50 ಪ್ರೋಗ್ರಾಂನ ಮುಕ್ತಾಯ ದಿನ ಇರುತ್ತದೆ ಮತ್ತು ಇದರಲ್ಲಿ ನಾವು ಶ್ರೇಣಿಯ ಪ್ರಕಾರ ಆದಾಯವನ್ನು ಪಡೆಯುತ್ತೇವೆ. ಈಗ ನಮಗೆ F50 ಪ್ರೋಗ್ರಾಂನಲ್ಲಿ ಗಳಿಕೆಯನ್ನು ಪಡೆಯಲು ಅರ್ಹತೆಯ ಬಗ್ಗೆ ತಿಳಿದಿದೆ. ನೀವು ನಿಮ್ಮ ಇಡಿಯನ್ನು $5 ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತದೊಂದಿಗೆ ಮರುಪೂರಣ ಮಾಡಿದ್ದರೆ 15 ದಿನಗಳಲ್ಲಿ ನೀವು ನಿಮ್ಮ ನೇರ ಖಾತೆಯಲ್ಲಿ $10 ವ್ಯವಹಾರವನ್ನು ನೀಡಬೇಕು. ನೀವು ಇದನ್ನು ಮಾಡದಿದ್ದರೆ ನಿಮ್ಮ ಇಡ್ ಕಾರ್ಯನಿರ್ವಹಿಸದ ಖಾತೆಗೆ ಹೋಗುತ್ತದೆ. ಇದರಲ್ಲಿ ನೀವು ಕೆಲಸ ಮಾಡದೆಯೂ ಸಹ ಉತ್ತಮ ಗಳಿಕೆಯನ್ನು ಪಡೆಯಬಹುದು ಮತ್ತು ಕೆಲಸ ಮಾಡದ ಖಾತೆಯಲ್ಲಿ ನಿಮ್ಮ F50 ಕ್ಯಾಪಿಂಗ್ 0.5% ಆಗಿರುತ್ತದೆ. ಅಲ್ಲದೆ ನಿಮ್ಮ ಆದಾಯದ ಮಿತಿ $0 ಮತ್ತು 25 ಸೆಂಟ್ ಆಗಿರುತ್ತದೆ. ನೀವು ನಿಮ್ಮ ಇಡಿಯನ್ನು $5ನೊಂದಿಗೆ ಮರುಪೂರಣ ಮಾಡಿದರೆ ಮತ್ತು 15 ದಿನಗಳಲ್ಲಿ ನೀವು $10 ನೇರ ವ್ಯವಹಾರವನ್ನು ಮಾಡಿದರೆ ನಿಮ್ಮ ಶ್ರೇಣಿಯನ್ನು ಅಸೋಸಿಯೇಟ್ ಎಂದು ಕರೆಯಲಾಗುತ್ತದೆ ಮತ್ತು ನಿಮ್ಮ ಮಿತಿ 0.6% ಆಗಿರುತ್ತದೆ ಮತ್ತು ನಿಮ್ಮ ಆದಾಯದ ಮಿತಿ ಗರಿಷ್ಠ $0 ಮತ್ತು 30 ಸೆಂಟ್ ವರೆಗೆ ಇರುತ್ತದೆ. ನೀವು ನಿಮ್ಮ ಇಡಿಯನ್ನು $100ಗಳೊಂದಿಗೆ ಮರುಪೂರಣ ಮಾಡಿ $200ಗಳ ನೇರ ವ್ಯವಹಾರವನ್ನು ನೀಡಿದರೆ ನಿಮ್ಮನ್ನು ಪ್ರವರ್ತಕ ಎಂದು ಕರೆಯಲಾಗುತ್ತದೆ. ಈಗ ನಿಮ್ಮ F50 ಕ್ಯಾಪಿಂಗ್ 0.75% ಆಗಿರುತ್ತದೆ ಮತ್ತು ನಿಮ್ಮ ಆದಾಯದ ಮಿತಿ $2 ವರೆಗೆ ಇರುತ್ತದೆ. ಸ್ವಯಂ ಟಾಪ್ ಅಪ್ $500 ಮತ್ತು ನೇರ ವ್ಯವಹಾರ $1000 ಆಗಿದ್ದರೆ ನಿಮ್ಮನ್ನು ಸ್ಟಾರ್ ಎಂದು ಕರೆಯಲಾಗುತ್ತದೆ. ನಿಮ್ಮ F50 ಕ್ಯಾಪಿಂಗ್ 1% ಆಗಿರುತ್ತದೆ ಮತ್ತು ಆದಾಯ ಕ್ಯಾಪ್ $10 ಆಗಿರುತ್ತದೆ. ಮತ್ತು ಇದರ ನಂತರ ನೀವು $2500ಗಳ ಸ್ವಯಂ ಟಾಪ್ ಅಪ್ ಮತ್ತು $5000ಗಳ ನೇರ ವ್ಯವಹಾರ ಮಾಡಿದರೆ ನಿಮ್ಮನ್ನು ಸಿಲ್ವರ್ ಎಂದು ಕರೆಯಲಾಗುತ್ತದೆ. ನಿಮ್ಮ F50 ಕ್ಯಾಪಿಂಗ್ 1.25% ಆಗಿರುತ್ತದೆ ಮತ್ತು ನಿಮ್ಮ ಆದಾಯ ಕ್ಯಾಪ್ ಗರಿಷ್ಠ $100 ಆಗಿರುತ್ತದೆ. ಮತ್ತು ನೀವು $10,000ಗಳ ಸ್ವಯಂ ಟಾಪ್ ಅಪ್ ಮತ್ತು $20,000ಗಳ ನೇರ ವ್ಯವಹಾರ ಮಾಡಿದರೆ ನಿಮ್ಮನ್ನು ಡೈಮಂಡ್ ಎಂದು ಕರೆಯಲಾಗುತ್ತದೆ. ಮತ್ತು ನಿಮ್ಮ F50 ಕ್ಯಾಪಿಂಗ್ 1.5% ಆಗಿರುತ್ತದೆ ಮತ್ತು ನಿಮ್ಮ ಆದಾಯ ಕ್ಯಾಪ್ ಗರಿಷ್ಠ $200 ಆಗಿರುತ್ತದೆ. ಮತ್ತು ನೀವು $30,000ಗಳ ಸ್ವಯಂ ಟಾಪ್ ಅಪ್ ಮತ್ತು $60,000 ನೇರ ವ್ಯವಹಾರ ಮಾಡಿದರೆ ನಿಮ್ಮನ್ನು ಬ್ಲೂ ಡೈಮಂಡ್ ಎಂದು ಕರೆಯಲಾಗುತ್ತದೆ ಮತ್ತು ನಿಮ್ಮ F50 ಕ್ಯಾಪಿಂಗ್ 2% ಆಗಿರುತ್ತದೆ. ಇದರೊಂದಿಗೆ ನಿಮ್ಮ ಆದಾಯ ಕ್ಯಾಪ್ ಗರಿಷ್ಠ $300 ಆಗಿರುತ್ತದೆ ಮತ್ತು $50,000 ರಷ್ಟು ಸ್ವಯಂ ಟಾಪ್ ಅಪ್ ಇರುತ್ತದೆ.
ಮತ್ತು ನೀವು $1,00,000 ನೇರ ವ್ಯವಹಾರ ಮಾಡಿದರೆ ನಿಮ್ಮನ್ನು ಕ್ರೌನ್ ಡೈಮಂಡ್ ಎಂದು ಕರೆಯಲಾಗುತ್ತದೆ. ನಿಮ್ಮ F50 ಕ್ಯಾಪಿಂಗ್ 2.5% ಆಗಿರುತ್ತದೆ ಮತ್ತು ನಿಮ್ಮ ಆದಾಯದ ಕ್ಯಾಪಿಂಗ್ ಗರಿಷ್ಠ $500 ಆಗಿರುತ್ತದೆ. ಈ ರೀತಿಯಾಗಿ ನೀವು 50 ಇನ್ಕಮ್ನ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈಗ ನಾವು ಎರಡನೇ ಆದಾಯದ ಬಗ್ಗೆ ಮಾತನಾಡುತ್ತೇವೆ. ಇದನ್ನು ಮ್ಯಾಜಿಕ್ ಇನ್ಕಮ್ ಎಂದು ಕರೆಯಲಾಗುತ್ತದೆ. ಮ್ಯಾಜಿಕ್ ಇನ್ಕಮ್ನ ಮುಕ್ತಾಯವು ವಾರಕ್ಕೊಮ್ಮೆ ಇರುತ್ತದೆ. ಮ್ಯಾಜಿಕ್ ಇನ್ಕಮ್ನಲ್ಲಿ ನಿಮ್ಮ ಎಲ್ಲಾ ನೇರ ಪ್ರಾಯೋಜಕರು ನಿಮ್ಮ ನೇರ ವ್ಯಾಪಾರದ ಅವಧಿಗಳಾಗಿರುತ್ತಾರೆ. ಈ ಎಲ್ಲಾ ವ್ಯವಹಾರದ ಅವಧಿಗಳಲ್ಲಿ ನೀವು ಅನಿಯಮಿತ ಆಳದ ಹಂತದವರೆಗೆ ಗರಿಷ್ಠ 10% ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈ ವ್ಯವಹಾರದ ಅವಧಿಗಳಲ್ಲಿ ಯಾವ ವ್ಯವಹಾರದ ಅವಧಿಯು ಗರಿಷ್ಠ ವ್ಯವಹಾರವನ್ನು ಹೊಂದಿದೆಯೋ ಅದು ನಿಮ್ಮ ಮೊದಲ ಹಂತವಾಗಿರುತ್ತದೆ ಮತ್ತು ಈ ವ್ಯವಹಾರದ ಅವಧಿಯಿಂದ ನಿಮಗೆ ಯಾವುದೇ ಪ್ರಯೋಜನ ಸಿಗುವುದಿಲ್ಲ. ನೀವು ಎರಡನೇ ದೊಡ್ಡ ಅವಧಿಯಿಂದ 2% ಮತ್ತು ಮೂರನೇ ಹಂತದಿಂದ 4%, ನಾಲ್ಕನೇ ಹಂತದಿಂದ 6%, ಐದನೇ ಹಂತದಿಂದ 8% ಮತ್ತು ಆರನೇ ಮತ್ತು ಎಲ್ಲಕ್ಕಿಂತ ಹೆಚ್ಚಿನ ಅವಧಿಗಳಿಂದ 10% ಅನಿಯಮಿತ ಆಳದವರೆಗೆ ಲಾಭವನ್ನು ಪಡೆಯುತ್ತೀರಿ. ಮ್ಯಾಜಿಕ್ ಇನ್ಕಮ್ನ ಮೇಲೂ ಕ್ಯಾಪಿಂಗ್ ಇದೆ. ಇದು ಶ್ರೇಣಿಯ ಪ್ರಕಾರ ವಾರಕ್ಕೊಮ್ಮೆ ಲಭ್ಯವಿರುತ್ತದೆ. ಅದು ಈ ಕೆಳಗಿನಂತೆ: ಅಸೋಸಿಯೇಟ್ ಶ್ರೇಣಿ $30, ಪ್ರವರ್ತಕ ಶ್ರೇಣಿ $100, ಸ್ಟಾರ್ ಶ್ರೇಣಿ $300, ಬೆಳ್ಳಿ ಶ್ರೇಣಿ $1,000, ವಜ್ರ ಶ್ರೇಣಿ $2,000, ನೀಲಿ ವಜ್ರ $3,000, ಕ್ರೌನ್ ವಜ್ರ $5,000. ಈಗ ನಾವು ಮೂರನೇ ಆದಾಯದ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ಇದನ್ನು ಮ್ಯಾಜಿಕ್ ಬೂಸ್ಟರ್ ಆದಾಯ ಎಂದು ಕರೆಯಲಾಗುತ್ತದೆ. ಮ್ಯಾಜಿಕ್ ಬೂಸ್ಟರ್ ಆದಾಯವು ನಿಮ್ಮ ಶ್ರೇಣಿಯ ಪ್ರಕಾರ ನಿಮಗೆ ಬರುತ್ತದೆ. ನೀವು ಪಡೆಯುತ್ತಿರುವ ಮ್ಯಾಜಿಕ್ ಆದಾಯದ ಗರಿಷ್ಠ 30% ವರೆಗೆ ಮ್ಯಾಜಿಕ್ ಬೂಸ್ಟರ್ ಆದಾಯದ ಪ್ರಯೋಜನವನ್ನು ಪಡೆಯಬಹುದು. ಈಗ ಅದರ ಮಿತಿಯನ್ನು ಹೆಚ್ಚು ಆಳವಾಗಿ ಅರ್ಥಮಾಡಿಕೊಳ್ಳೋಣ. ನೀವು ಪಡೆಯುತ್ತಿರುವ ಮ್ಯಾಜಿಕ್ ಆದಾಯದ ಶ್ರೇಣಿಯ ಪ್ರಕಾರ ನೀವು ಮ್ಯಾಜಿಕ್ ಬೂಸ್ಟರ್ ಆದಾಯವನ್ನು ಪಡೆಯುತ್ತೀರಿ. ಅದು ಈ ಕೆಳಗಿನಂತಿರುತ್ತದೆ: ಅಸೋಸಿಯೇಟ್ ಶ್ರೇಣಿ $2, ಪ್ರವರ್ತಕ ಶ್ರೇಣಿ $5, ಸ್ಟಾರ್ ಶ್ರೇಣಿ $10, ಬೆಳ್ಳಿ ಶ್ರೇಣಿ $15, ವಜ್ರ ಶ್ರೇಣಿ $20, ನೀಲಿ ವಜ್ರ $25, ಕ್ರೌನ್ ವಜ್ರ $30. ಈಗ ನಾಲ್ಕನೇ ಆದಾಯದ ಬಗ್ಗೆ ನಮಗೆ ತಿಳಿಸಿ: ಮ್ಯಾಜಿಕ್ ಪ್ರಾಯೋಜಕ ಆದಾಯ. ಈ ಆದಾಯವು ನಿಮ್ಮ ಮ್ಯಾಜಿಕ್ ಆದಾಯವನ್ನು ಅವಲಂಬಿಸಿರುತ್ತದೆ. ನಿಮ್ಮ ಮ್ಯಾಜಿಕ್ ಆದಾಯದಷ್ಟೇ ನೀವು 100% ಮ್ಯಾಜಿಕ್ ಪ್ರಾಯೋಜಕ ಆದಾಯವನ್ನು ಪಡೆಯಬಹುದು. ಈ ಆದಾಯವು ನಿಮ್ಮ ಅನಿಯಮಿತ ಆಳದಿಂದ ನಿಮಗೆ ಬರಬಹುದು. ಯಾರಾದರೂ ಯಾವುದೇ ಮ್ಯಾಜಿಕ್ ಆದಾಯವನ್ನು ಮಾಡಿದರೂ ಅದನ್ನು ಪ್ರಾಯೋಜಕರ ಸಾಲಿನಲ್ಲಿ 100% ವಿತರಿಸಲಾಗುತ್ತದೆ. ಆದರೆ ಪ್ರತಿ ಹಂತದಲ್ಲಿ 10%ಕ್ಕಿಂತ ಹೆಚ್ಚು ನೀಡಲಾಗುವುದಿಲ್ಲ ಮತ್ತು ಮ್ಯಾಜಿಕ್ ಆದಾಯ ಹೊಂದಿರುವವರಿಗೆ ಎಷ್ಟು ಸಿಗುತ್ತದೆ, ಉಳಿದವು ಫ್ಲ್ಯಾಶ್ ಆಗುತ್ತದೆ. ಈಗ ನಾವು ಐದನೇ ಆದಾಯ, ಆಫರ್ ಆದಾಯದ ಬಗ್ಗೆ ತಿಳಿಯುತ್ತೇವೆ. ಈ ಆದಾಯದಲ್ಲಿ ನಿಮ್ಮ ಪ್ರತಿಯೊಂದು ಡೈರೆಕ್ಟ್ಗಳಿಂದ ನೀವು $100 ವರೆಗೆ ಗಳಿಸಬಹುದು. ಅಂದರೆ ನಿಮ್ಮ ಎಲ್ಲಾ ಡೈರೆಕ್ಟ್ಗಳು ತಮ್ಮ ಡೈರೆಕ್ಟ್ ಟು ಎಕ್ಸ್ ವ್ಯವಹಾರವನ್ನು ಮಾಡುತ್ತಲೇ ಇರುತ್ತಾರೆ ಮತ್ತು ಅವರು ತಮ್ಮ ಐಡಿಯನ್ನು ಟಾಪ್ ಅಪ್ ಮಾಡಿದ ಡಾಲರ್ಗಳಿಂದ ಅವರು ನಿಮಗೆ ವಾರಕ್ಕೆ 100%, 5% ಗಳಿಸುತ್ತಲೇ ಇರುತ್ತಾರೆ. ಈಗ ನಾವು ಆರನೇ ಆದಾಯ, ಶ್ರೇಣಿಯ ಆದಾಯದ ಬಗ್ಗೆ ತಿಳಿಯುತ್ತೇವೆ. ನೀವು ಶ್ರೇಣಿಯ ಪ್ರಕಾರ ಈ ಆದಾಯವನ್ನು ಪಡೆಯುತ್ತೀರಿ ಮತ್ತು ಇದು ಎಕ್ಸ್ ಹೊರಗಿನ ಆದಾಯವಾಗಿರುತ್ತದೆ. ಇದರಲ್ಲಿ ನಿಮ್ಮ ಶ್ರೇಣಿ ಅಸೋಸಿಯೇಟ್ ಆಗಿದ್ದರೆ ನಂತರ 2.5%, ನೀವು ಪ್ರವರ್ತಕರಾಗಿದ್ದರೆ ನಂತರ 5%, ನೀವು ಸ್ಟಾರ್ ಆಗಿದ್ದರೆ ನಂತರ 7.5%, ನೀವು ಬೆಳ್ಳಿಯಾಗಿದ್ದರೆ ನಂತರ 10%, ನೀವು ವಜ್ರದಾಗಿದ್ದರೆ ನಂತರ 12.5%, ನೀವು ಬ್ಲೂ ಡೈಮಂಡ್ ಆಗಿದ್ದರೆ ನಿಮಗೆ 15% ಮತ್ತು ನೀವು ಕ್ರೌನ್ ಡೈಮಂಡ್ ಆಗಿದ್ದರೆ ನಿಮಗೆ 17.5% ವರೆಗೆ ಸಿಗುತ್ತದೆ. ಈಗ ನಿಮ್ಮ ಶ್ರೇಣಿಯ ಪ್ರಕಾರ ನೀವು ವಿಭಿನ್ನ ಆದಾಯವನ್ನು ಪಡೆಯುತ್ತಲೇ ಇರುತ್ತೀರಿ. ಈಗ ನಾವು ಏಳನೇ ಆದಾಯದ ಬಗ್ಗೆ ತಿಳಿಯುತ್ತೇವೆ. ಅದು ಬಹುಮಾನ ಆದಾಯ. ನೀವು ಈ ಆದಾಯವನ್ನು ನಿಮ್ಮ ಡೌನ್ಲೈನ್ನ 20 ಹಂತಗಳವರೆಗೆ ಪಡೆಯುತ್ತೀರಿ. ನಿಮ್ಮ ಮೊದಲ ಹಂತದಲ್ಲಿ ನೀವು $50 ವ್ಯವಹಾರ ಮಾಡಿದ ತಕ್ಷಣ ನಿಮಗೆ $5 ಬಹುಮಾನ ಆದಾಯ ಸಿಗುತ್ತದೆ ಮತ್ತು ನೀವು ನಿಮ್ಮ ಎರಡನೇ ಹಂತದಲ್ಲಿ $100 ವ್ಯವಹಾರ ಮಾಡಿದರೆ ನಿಮಗೆ $10 ಬಹುಮಾನ ಆದಾಯ ಸಿಗುತ್ತದೆ. ಅದೇ ರೀತಿ ಪ್ರತಿ ಹಂತದಲ್ಲೂ ಡಬಲ್ ವ್ಯವಹಾರ ಮಾಡಿದರೆ ನೀವು ಡಬಲ್ ಬಹುಮಾನ ಆದಾಯವನ್ನು ಪಡೆಯುತ್ತಲೇ ಇರುತ್ತೀರಿ. ಈ ಒಟ್ಟು ಆದಾಯವು $10,23,115ಗಳಿಗೆ ಏರುತ್ತದೆ. ನಿಯಮಗಳು ಮತ್ತು ಷರತ್ತುಗಳ ಬಗ್ಗೆ ಈಗ ನಮಗೆ ತಿಳಿಸಿ. 50 ಆದಾಯಕ್ಕೆ ಅರ್ಹತೆ ಪಡೆಯಲು ಸಕ್ರಿಯಗೊಳಿಸುವ ದಿನಾಂಕದಿಂದ ನೀವು 15 ದಿನಗಳ ಸಮಯವನ್ನು ಪಡೆಯುತ್ತೀರಿ. ಕೆಲಸ ಮಾಡದ ಐಡಿಗಳು ಮ್ಯಾಜಿಕ್ ಆದಾಯವನ್ನು ಪಡೆಯುವುದಿಲ್ಲ ಅಥವಾ ಮ್ಯಾಜಿಕ್ ಆದಾಯವನ್ನು ಹೆಚ್ಚಿಸುವುದಿಲ್ಲ. ಆದರೆ ಅವನು ತನ್ನ ಐಡಿಯನ್ನು ಟಾಪ್ ಅಪ್ ಮಾಡಬಹುದು ಮತ್ತು ಅವನ ಆದಾಯವನ್ನು ಹೆಚ್ಚಿಸಬಹುದು.
ಕನಿಷ್ಠ ಹಿಂಪಡೆಯುವಿಕೆ $10 ಆಗಿರುತ್ತದೆ. ಗರಿಷ್ಠ ಆದಾಯವು 2 ಪಟ್ಟು ಅಂದರೆ ಡಬಲ್ ಆಗಿರುತ್ತದೆ. ಮತ್ತು ನೀವೆಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಶೇಷ ವಿಷಯವೆಂದರೆ ನೀವು ನಿಮ್ಮ ಐಡಿಯೊಂದಿಗೆ ಲಾಗಿನ್ ಆಗುವ ಮೂಲಕ BTC ಮತ್ತು ಎಥೆರಿಯಂ ಡೆಫಿಗಾಗಿ ಹೌದು ಅನ್ನು ಆಯ್ಕೆ ಮಾಡಬೇಕು, ಇಲ್ಲದಿದ್ದರೆ ನಿಮಗೆ ಯಾವುದೇ ಆದಾಯ ಸಿಗುವುದಿಲ್ಲ. ಇದು ಮಾರುಕಟ್ಟೆಯ ಉತ್ತಮ ಪರಿಕಲ್ಪನೆಯಾಗಿದ್ದು, ಬ್ಲಾಕ್ಚೈನ್ ಮೂಲಕ ಗಳಿಸುವ ಮೂಲಕ ನಮಗೆಲ್ಲರಿಗೂ ಪ್ರಯೋಜನವನ್ನು ನೀಡುತ್ತದೆ. ಕೋರ್ ಬ್ಲಾಕ್ಚೈನ್ನಲ್ಲಿ BTC ಮತ್ತು ಎಥೆರಿಯಂ ಅನ್ನು ಪಣಕ್ಕಿಡುವ ಪ್ರಯೋಜನವನ್ನು ನೇರವಾಗಿ ಕೋರ್ ಡೆಫಿ ಸ್ಮಾರ್ಟ್ ಒಪ್ಪಂದದೊಳಗೆ ಕಳುಹಿಸಲಾಗುತ್ತದೆ. ಕೋರ್ ಡೆಫಿ ಜಗತ್ತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೋರ್ ಡೆಫಿಯೊಂದಿಗೆ ನಮ್ಮ ಕನಸುಗಳನ್ನು ನನಸಾಗಿಸಲು ನಾವೆಲ್ಲರೂ ಒಟ್ಟಾಗಿ ಹೊಸ ಹಾರಾಟವನ್ನು ಕೈಗೊಳ್ಳೋಣ. ಎಲ್ಲಾ ನಾಯಕರು ಈ ಮಹಾನ್ ಪರಿಕಲ್ಪನೆಯ ಲಾಭವನ್ನು ಪಡೆದುಕೊಳ್ಳಬೇಕು.